ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸೊ ತುಂಬಾ ಜನ ನೀವು ಕಮೆಂಟ್ ಹಾಕ್ತಾನೆ ಇದ್ರಿ ಅಲ್ವಾ, ಅನಿತಾ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಬಂದಿಲ್ಲ, ನೀವು ಲಾಸ್ಟ್ ವೀಕ್ ವಿಡಿಯೋ ಮಾಡಿದ್ರಿ 31ನೇ ಕಂತು ಆಲ್ಮೋಸ್ಟ್ ಎಲ್ರಿಗೂ ಬಂದಿದೆ ಅನ್ಬಿಟ್ಟು, ಬಟ್ ಇನ್ನೂ ನಮಗೆ ಬಂದಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಇವಾಗ 31ನೇ ಕಂತು ಮಾತ್ರ ಅಲ್ಲ, 32ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಇವತ್ತಿಂದ. ಓಕೆನಾ? ಇದ್ರಲ್ಲೇ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಈ ಸಲ 2,000 ರೂಪಾಯಿ ಹಣ ಹಾಕಿಲ್ಲ, ಒಟ್ಟಿಗೆ 4,000 ರೂಪಾಯಿಯನ್ನ ಮಹಿಳೆಯರ ಖಾತೆಗೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸರ್ ಅವರು ಹಾಕಿ ಒಂದು ಸಿಹಿ ಸುದ್ದಿಯನ್ನ ಗೃಹಲಕ್ಷ್ಮಿಯರಿಗೆ ನೀಡಿದ್ದಾರೆ. ಸೊ ಖಂಡಿತವಾಗ್ಲೂ ನನಗೂ ಕೂಡ ನೋಡಿದ ತಕ್ಷಣ ತುಂಬಾನೇ ಖುಷಿ ಆಯ್ತು ಆ ಒಂದು ಸುತ್ತೋಲೆಯನ್ನ. ಬಟ್ ಇವಾಗ ನೀವ್ ಹೇಳ್ಬೇಕು 4,000 ರೂಪಾಯಿ ಹಣ ಇವತ್ತು ನಿಮ್ ಖಾತೆಗೆ ಬಂದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅಂಡ್ ಎಷ್ಟೋ ಜನಗಳಿಗೆ ಪಾಪ ಈಗ ಭಯ ಕೂಡ ಆಗತ್ತೆ, ನಮ್ಗಿನ್ನು 31ನೇ ಕಂತೆ ಬಂದಿಲ್ಲ ಅನಿತಾ, ಇದೇನ್ ನೀವು 4,000 ರೂಪಾಯಿ ಹಾಕಿದ್ದಾರೆ ಅಂತ ಹೇಳ್ತೀರಾ ಅನ್ಬಿಟ್ಟು. ಸೊ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮ್ಗೂ ಅರ್ಥ ಆಗತ್ತೆ. ಬಟ್ ಖಂಡಿತವಾಗ್ಲೂ ನಿಮಗೆ ಬರುತ್ತೆ ಇವತ್ತು. ಓಕೆನಾ? ಅಂಡ್ ಇದಿಷ್ಟೇ ಅಲ್ಲದೆ ಗೃಹ ಜ್ಯೋತಿ ಬಗ್ಗೆ ಅಪ್ಡೇಟ್ ಕೊಡಿ, ಜುಲೈ 31ನೇ ತಾರೀಕಿಗೆ ಲಾಸ್ಟ್ ಡೇಟ್ ಅಂತೆ ಮರುಪರಿಶೀಲನೆ ಮಾಡ್ಲಿಕ್ಕೆ ಅಂತ ಹೇಳಿ ಕೇಳ್ತಾ ಇದ್ರಿ. ಅಂದ್ರೆ ದಾಖಲಾತಿಗಳನ್ನ, ಅಂದ್ರೆ ಗೃಹ ಜ್ಯೋತಿ ಯಾರೆಲ್ಲ ಫಲಾನುಭವಿಗಳು ಇದ್ದೀರಲ್ಲ ಉಚಿತ ಕರೆಂಟ್ ಪಡಿಲಿಕ್ಕೆ, ಎಲ್ಲರೂ ಕೂಡ ಮರು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಸರ್ಕಾರನೇ ಅನೌನ್ಸ್ ಮಾಡಿತ್ತು ಅಲ್ವಾ. ಸೊ ಇದೇ ತಿಂಗಳು, ಈ ತಿಂಗಳಲ್ಲ ಮುಗ್ದೆ ಹೋಯ್ತಲ್ಲ, ಕಳೆದ ತಿಂಗಳು ಜುಲೈ 31 ಲಾಸ್ಟ್ ಡೇಟ್ ಕೊಟ್ಟಿದ್ರು. ಬಟ್ ಮತ್ತೆ ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ, ಅಂದ್ರೆ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದು ಎಲ್ಲಿವರೆಗೂ ಇರುತ್ತೆ ಅಂಡ್ ಯಾವ ಯಾವ ದಾಖಲಾತಿಗಳು ಬೇಕಾಗತ್ತೆ ಆ ರೀತಿ ಮರುಪರಿಶೀಲನೆಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಆಲ್ರೆಡಿ ತುಂಬಾ ಜನಗಳು ಹಾಕಿರ್ತೀರಾ, ಬಟ್ ಇನ್ನು ಲಕ್ಷಾಂತರ ಜನಗಳು ಗೃಹ ಜ್ಯೋತಿ ರೀ ಅಪ್ಲಿಕೇಶನ್ ಹಾಕೇ ಇಲ್ಲ. ಸೊ ಹಾಗಾಗಿ ಏನೆಲ್ಲ ದಾಖಲಾತಿಗಳನ್ನ ತಗೊಂಡು ನೀವು ಎಲ್ಲಿಗೆ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವತ್ತು ನಾನು ಹಾಕೊಂಡಿರುವಂತಹ ಡ್ರೆಸ್ ಬಗ್ಗೆ ಕೂಡ ಹೇಳ್ಬಿಡ್ತೀನಿ. ತುಂಬಾ ಜನ ಕೇಳ್ತಾ ಇದ್ರಿ, ಅನಿತಾ ಇತ್ತೀಚೆಗೆ ಮೀಶೋ ಡ್ರೆಸ್ ಲಿಂಕ್ ಕೊಡ್ತಾ ಇಲ್ಲ ಯಾಕೆ ಅನ್ಬಿಟ್ಟು. ಸೊ ಇದು ಖಂಡಿತ ಕೊಡ್ತೀನಿ ಇವತ್ತು. ಇದು ತುಂಬಾ ಕಡಿಮೆ ದುಡ್ಡಿದೆ, ಮೇ ಬಿ 500 ರೂಪಾಯಿ ಏನೋ ಇತ್ತು ಅನ್ಸುತ್ತೆ ನಾನು ತಗೊಂಡಾಗ. ಬಟ್ ಇವತ್ತೇ ಎಷ್ಟಾಗಿದೆ ರೇಟ್ ಅಂತ ನನಗೆ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಒಂಥರ ಮೆಜಂತಾ ಕಲರ್ ಬರುತ್ತೆ, ಅಂದ್ರೆ ರಾಣಿ ಪಿಂಕ್ ಅಂತೀವಲ್ವಾ, ಒಂಥರ ಡಾರ್ಕ್ ಕಲರ್, ನೋಡ್ಲಿಕ್ಕಂತೂ ಸಖತ್ತಾಗಿದೆ, ಕ್ವಾಲಿಟಿನೂ ಸೂಪರ್ ಆಗಿದೆ. ಇಷ್ಟು ಕಡಿಮೆ ದುಡ್ಡಿಗೆ ಮೀಶೋದಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಿಗೋದಿಲ್ಲ. ಇದು ದುಪ್ಪಟ್ಟ ಬರೋದಿಲ್ಲ, ಪ್ಯಾಂಟು ಮತ್ತೆ ಟಾಪ್ ಬರುತ್ತೆ, ಸಖತ್ತಾಗಿದೆ. ಒಳಗಡೆ ಲೈನಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಈ ಡ್ರೆಸ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಾನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಮೀಶೋ ಡ್ರೆಸ್ ಲಿಂಕ್ ಅಂತ ಹೇಳಿ ಕೊಟ್ಟಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡಬಹುದು. ಇದರಲ್ಲಿ ಇನ್ನ ತುಂಬಾ ಕಲರ್ ಆಪ್ಷನ್ಸ್ ಇದೆ, ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ತಗೊಳ್ಳಿ, ಅಥವಾ ಇದೇ ಇಷ್ಟ ಆಯ್ತು ಅಂದ್ರೆ ಇದನ್ನಾದ್ರೂ ತಗೊಳ್ಳಿ. ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಇವತ್ತು ಬೆಳಗ್ಗೆ 10:15 ಓಕೆನಾ. ಸೊ ಬೆಳಗ್ಗೆ 10:30 10:15 ಪ್ರಾರಂಭ ಆಗಿರೋದು 4,000 ರೂಪಾಯಿ. ಅದರಲ್ಲೂ ಮೊದಲನೇ ಹಂತದಲ್ಲಿ ಇವತ್ತು ಬಿಡುಗಡೆ ಆಗಿರೋದು ಬೆಂಗಳೂರು ಜಿಲ್ಲೆಯ ಜನಗಳಿಗೆ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಆಲ್ಮೋಸ್ಟ್ ಬೆಂಗಳೂರವರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಅಕೌಂಟ್ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಬೆಳಿಗ್ಗೆಯಿಂದಾನೇ ಹಣ ಬಿಡುಗಡೆ ಪ್ರಾರಂಭ ಆಗಿದೆ. ಸೊ ಯಾಕೆ ಅನಿತಾ ಇವತ್ತು 4,000 ರೂಪಾಯಿ ಬಂತು ಅಂತ ಹೇಳಿ ನೀವು ಕೇಳೋದಾದ್ರೆ, ಸೊ ಎಷ್ಟೋ ಜನಗಳಿಗೆ 31ನೇ ಕಂತು ಹಣ ಬಂದಿರಲಿಲ್ಲ. ಅಂದ್ರೆ 40 ಲಕ್ಷಕ್ಕಿಂತ ಹೆಚ್ಚು ಜನಗಳಿಗೆ 31ನೇ ಕಂತು ಕಳೆದ ಒಂದು ತಿಂಗಳಲ್ಲೇ ಬಿಡುಗಡೆ ಆಗಿದ್ರು ಕೂಡ ಇದುವರೆಗೂ ಬಂದಿರಲಿಲ್ಲ. ಸೊ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಈ ಬಾರಿ ಏನ್ ಯೋಚನೆ ಮಾಡಿದ್ರು ಅಂತ ಹೇಳಿದ್ರೆ, ಸೊ ಪ್ರತಿ ಸಲ ಈಗ ಒಂದು ಕಂತು ಹಾಕದೆ ಉಳಿಸ್ಕೊಂಡಿದೀವಿ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಅವ್ರಿಗೆ ಲೇಟ್ ಆಗಿ ಹಾಕೋ ತರ ಆಗ್ಬಿಡತ್ತೆ. ಬಟ್ ಈ ಸಲ ಹಂಗ ಆಗ್ಬಾರ್ದು. ಈಗ 31ನೇ ಕಂತು ಯಾರಿಗೆಲ್ಲ ಬಂದಿರ್ಲಿಲ್ಲ ಅವ್ರಿಗೆ ಈಗ ಇವತ್ತಿಂದ 32ನೇ ಕಂತು ನಾವು ಬಿಡುಗಡೆ ಪ್ರಾರಂಭ ಮಾಡಿದೀವಲ್ವಾ, ಸೊ ಒಟ್ಟಿಗೆ ಸಿಕ್ಬಿಡ್ಲಿ. 31 ಅವ್ರಿಗೆ ಲೇಟ್ ಆಗಿತ್ತು, ಸೊ ಆ 31ನೇ ಕಂತಿಂದ 2,000 ಜೊತೆಗೆ ಇವತ್ತು ನಾವು ಬಿಡುಗಡೆ ಮಾಡ್ತಾ ಇರುವಂತ 32ನೇ ಕಂತಿದ್ದು 2,000, ಟೋಟಲ್ 4,000 ರೂಪಾಯಿ ಹಣವನ್ನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ಬಿಟ್ರೆ ನಮ್ಮ ಮಹಿಳೆಯರ ಮುಖದಲ್ಲಿ ಸ್ವಲ್ಪ ಏನು ನಗು ಕಾಣಿಸುತ್ತೆ, ಖುಷಿ ಕಾಣಿಸುತ್ತೆ, ಅವ್ರಿಗೆ ಹೆಲ್ಪ್ ಆಗತ್ತೆ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಸೊ ಈ ರೀತಿ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಪುಷ್ ಮಾಡ್ತಾ ಇದ್ದಾರೆ DBT ಯಲ್ಲಿ ಇರುವಂತ ಹಣವನ್ನ. ಓಕೆನಾ? ಸೊ 4,000 ರೂಪಾಯಿ ಇವತ್ತು ಬಂದಿದೆ. ಹಾಗೆ ಇನ್ನ ಕೆಲವೊಂದಿಷ್ಟು ಜನಗಳಿಗೆ ಕೇವಲ 2,000 ರೂಪಾಯಿ ಕೂಡ ಇವತ್ತು ಬಿಡುಗಡೆ ಆಗತ್ತೆ. ಸೊ ಯಾರಿಗೆಲ್ಲ 2,000 ರೂಪಾಯಿ ಆಗತ್ತೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ 31ನೇ ಕಂತು ನಿಮ್ಗಳಿಗೆ ಬಂದಿರುತ್ತೆ ನೋಡಿ, 30, 31ರವರೆಗೂ ಯಾರಿಗೆಲ್ಲ ಬಂದಿತ್ತು ಅಂತವ್ರಗಳಿಗೆ ಮಾತ್ರ ಕೇವಲ 2,000 ಇವತ್ತು. ಸೊ ಯಾರಿಗೆಲ್ಲ 31 ಬಂದಿರ್ಲಿಲ್ಲ ಅವ್ರಿಗೆಲ್ರಿಗೂ ಕೂಡ ಒಟ್ಟೊಟ್ಟಿಗೆ 4,000 ರೂಪಾಯಿ ಬಂದಿದೆ. ಓಕೆನಾ? ಕಳೆದ ಬಾರಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ಹೇಗಾಗ್ತಾ ಇತ್ತು ಅಂತ ಹೇಳಿದ್ರೆ, ಸೊ ಇವತ್ತೊಂದು 2,000 ರೂಪಾಯಿ ಬಂತು ಅಂತ ಹೇಳಿದ್ರೆ ಇನ್ನೊಂದು ವಾರ ಬಿಟ್ಟು 2,000 ರೂಪಾಯಿ ಬರ್ತಿತ್ತು.
ಆಗ್ತಿತ್ತು. ಬಟ್ ಇವರು ಇದನ್ನೇ ಹೇಳ್ತಾ ಇದ್ದಾರೆ, ನಾವು ಈ ರೀತಿ ಬದಲಾವಣೆಯನ್ನ ಮಾಡಿದೀವಿ, ಬಂದಿಲ್ಲ ಅಂದವ್ರಿಗೆ ಒಟ್ಟೊಟ್ಟಿಗೆ 4,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇದು ಖುಷಿ ಸುದ್ದಿ. ಈ ರೀತಿ ಮಾಡಿದ್ರೆ ಮತ್ತೆ ನಮ್ಮ ಕಾಂಗ್ರೆಸ್ನ ನಮ್ಮ ಮಹಿಳೆಯರು ಗೆಲ್ಸೋದ್ರಲ್ಲಿ ಅನುಮಾನನೇ ಇಲ್ಲ, ಖಂಡಿತ ಗೆಲ್ಲಿಸ್ತಾರೆ. ಈ ರೀತಿ ಮಾಡಿರೋದಕ್ಕೆ ನಾವು ಕೂಡ ಪ್ರೋತ್ಸಾಹ ಬೆಂಬಲವನ್ನ ಕೊಟ್ಬಿಡೋಣ, ಓಕೆನಾ. ಸೊ ಇದಾಗಿತ್ತು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಅಂಡ್ ನೀವು ಕೇಳ್ತೀರಾ, ಅನಿತಾ ನಮ್ದು ಚಿಕ್ಕಬಳ್ಳಾಪುರ ಅಥವಾ ನಮ್ದು ಹಾಸನ, ಮೈಸೂರು, ತುಮಕೂರು, ಚಿತ್ರದುರ್ಗ ನಮಗಿನ್ನೂ ಬಂದಿಲ್ಲ ಅಂತ ಕೇಳೋದಾದ್ರೆ ಭಯ ಬೇಡ, ಖಂಡಿತವಾಗ್ಲೂ ನಿಮ್ಮ ಅಕೌಂಟ್ಗೂ ಕೂಡ ಬರುತ್ತೆ, ಓಕೆನಾ. 31 ಬಂದಿಲ್ಲ, 32 ಬಂದಿಲ್ಲ ಅಂದ್ರೂ ಕೂಡ ಭಯ ಬೇಡ. ಯಾಕೆಂದ್ರೆ ಮೊದಲನೇ ಹಂತದಲ್ಲಿ ಬೆಂಗಳೂರಿಗೆ ಬಿಟ್ಟಿದೀವಿ ಅಂತ ಹೇಳಿ ಸರ್ಕಾರನೇ ಹೇಳ್ತಾ ಇರೋದ್ರಿಂದಾಗಿ ನಿಮ್ಗಳಿಗೆ ನಾಳೆ, ನಾಡಿದ್ದು, ಅಚ್ಚೆ ನಾಡಿದ್ದು ಅಥವಾ ಇವತ್ತು ಸಂಜೆ ಸೊ ಈ ರೀತಿಯಾಗಿ ಪ್ರಾರಂಭ ಆಗುತ್ತೆ. ಇನ್ನೊಂದು ವಾರ ನೀವು ವೇಟ್ ಮಾಡಿದ್ರೆ ಸಾಕು. ಪ್ರತಿ ಸಲ ತರ 1 ತಿಂಗಳವರೆಗೂ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಬಾರಿ ಕೇವಲ 1 ವಾರದಲ್ಲಿ ಎಲ್ಲಾ ಮಹಿಳೆಯರ ಅಕೌಂಟ್ಗೂ ಕೂಡ ಅಪ್ ಟು 32ನೇ ಕಂತು, ಅದು ಎಷ್ಟು ಕಂತಾದ್ರೂ ಬಾಕಿ ಇರ್ಲಿ, ಎಲ್ಲಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ತಿಳಿಸಿದ್ದಾರೆ, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ಗುಡ್ ನ್ಯೂಸ್ ಅಬೌಟ್ ಗೃಹಲಕ್ಷ್ಮಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಗೃಹ ಜ್ಯೋತಿ ಬಗ್ಗೆ ಮಾತಾಡ್ಬಿಡೋಣ ಇವಾಗ. ಆಲ್ರೆಡಿ ತುಂಬಾ ಜನಗಳು ನೀವು ಹೇಳ್ತೀರಾ, ಅನಿತಾ ನಾವು ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಹಾಕಿದ್ವಿ ಅನ್ಬಿಟ್ಟು. ಯಾಕಂದ್ರೆ ಎಷ್ಟೋ ಜನಗಳ ಮನೆಗೆ ಬೆಸ್ಕಾಂ ಆಫೀಸ್ ಇಂದಾನೆ ಅಧಿಕಾರಿಗಳು ಬಂದಿರ್ತಾರೆ. ಅಂದ್ರೆ ಅಧಿಕಾರಿಗಳು ಅಂತ ಹೇಳಿದ್ರೆ ನಿಮ್ ಮನೆ ಕರೆಂಟ್ ಬಿಲ್ ಕೊಡಕ್ ಬರ್ತಾರೆ ಗೊತ್ತಾ. ಸೊ ಅವರೇ ನಿಮ್ಗಳಿಗೆ ಅಪ್ಲಿಕೇಶನ್ ಫಾರ್ಮ್ ನ ಕೊಟ್ಬಿಟ್ಟು ಫಿಲ್ ಮಾಡಿಸ್ಕೊಂಡು ಹೋಗ್ತಾರೆ. ಬಟ್ ಇನ್ನ ಎಷ್ಟೋ ಊರುಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಯಾವುದೇ ರೀತಿ ಆ ಪವರ್ ಮ್ಯಾನ್ ಅಂತ ಏನ್ ಕರಿತೀವಿ ಅಲ್ವಾ, ಅಂದ್ರೆ ಬಿಲ್ ಕೊಡ್ಲಿಕ್ಕೆ ಬರ್ತಾರಲ್ಲ, ಸೊ ಆ ರೀತಿ ಅಧಿಕಾರಿಗಳು ಬಂದೇ ಇಲ್ಲ. ಬಿಲ್ ಕೊಡ್ತಾರೆ, ಸುಮ್ನೆ ಹೋಗ್ತಾರೆ, ಯಾವುದೇ ರೀತಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟು ಮರು ಪರಿಶೀಲನೆಯನ್ನ ಮಾಡಿಸ್ಕೊಂಡಿಲ್ಲ. ಸೊ ಅಂತವ್ರುಗಳು ನೀವ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅವ್ರಿಗೋಸ್ಕರ ವೇಟ್ ಮಾಡ್ಕೊಂಡು ಕುತ್ಕೋಬೇಡಿ. ಗೃಹ ಜ್ಯೋತಿಗೂ ಫಾರಂ ಇಟ್ಕೊಂಡು ಈ SIR ಫಾರ್ಮ್ ಫಿಲ್ ಮಾಡಕ್ಕೋಸ್ಕರ ಬಂದ್ರಲ್ಲ BLOಗಳು, ಆತರ ಬರ್ತಾರೇನೋ ಅಂತ ಹೇಳಿ ಕಾಯ್ಕೊಂಡ್ ಕುತ್ಕೋಬೇಡಿ. ಡೇಟ್ ಏನಾದ್ರು ಮುಗ್ದೋಯ್ತು ಅಂತ ಹೇಳಿದ್ರೆ ನೀವು ಗೃಹ ಜ್ಯೋತಿ ಅನ್ನೋ ಒಂದು ಯೋಜನೆಯಿಂದ ಆಮೇಲೆ ಎಕ್ಸಿಟ್ ಆಗ್ಬೇಕಾಗತ್ತೆ. ಇನ್ನು ಯಾವುದೇ ರೀತಿ ಝೀರೋ ಬಿಲ್ ಬರೋದಿಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಅಂದ್ರೆ ನಿಮ್ಮ ಏರಿಯಾಗಳಲ್ಲೇ ಅಥವಾ ನಿಮ್ಮ ಊರಿಗೆ ಯಾವ್ದು ಬೆಸ್ಕಾಂ ಆಫೀಸ್ ಇರುತ್ತೆ, KEB ಆಫೀಸ್ ಅಂತ ನಿಮಗೆ ಗೊತ್ತಿರುತ್ತಲ್ವಾ, ಆ ಒಂದು ಇಲಾಖೆಗೆ ಹೋಗ್ಬಿಟ್ಟು ನೀವೇ ಮರುಪರಿಶೀಲನೆಗೆ ಅರ್ಜಿಯನ್ನ ಹಾಕ್ ಬರ್ಬೇಕಾಗತ್ತೆ. ಹಾಗಾದ್ರೆ ಏನನ್ನ ತಗೊಂಡೋಗ್ಬೇಕು ಗೃಹ ಜ್ಯೋತಿಗೆ ಮತ್ತೆ ಅರ್ಜಿ ಹಾಕ್ಬೇಕು ಅಂತ ಕೇಳೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡೋಗ್ಬೇಕಾಗತ್ತೆ. ಜೊತೆಗೆ ನಿಮ್ದು ಏನು ಹಳೆಯ ಕರೆಂಟ್ ಬಿಲ್ ಇರುತ್ತಲ್ವಾ, ನಿಮ್ ಮನೇಲಿ ಯಾವ್ದಾದ್ರು ಒಂದು ಕರೆಂಟ್ ಬಿಲ್, ಆ ಕರೆಂಟ್ ಬಿಲ್ ತಗೊಂಡೋಗ್ಬೇಕಾಗತ್ತೆ. ಜೊತೆಗೆ ಆಧಾರ್ ಕಾರ್ಡ್ ಅಲ್ಲಿ ಎಂಟ್ರಿ ಆಗಿರುತ್ತಲ್ಲ ಫೋನ್ ನಂಬರ್ ನಿಮ್ದು, ಆ ಒಂದು ಫೋನ್ ನ ನಿಮ್ ಜೊತೆಗೆ ತಗೊಂಡೋಗ್ಬೇಕು. ಯಾಕಂದ್ರೆ OTP ಬರುತ್ತೆ. ನೀವು ಗೃಹ ಜ್ಯೋತಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆಧಾರ್ ಕಾರ್ಡ್ ಅಲ್ಲಿರೋ ನಂಬರ್ನೇ ಕೊಟ್ಟಿರ್ತೀರಾ. ಸೊ ಅಗೇನ್ ಅದೇ ನಂಬರ್ಗೆ OTP ಬಂದು ನೀವು ಅವ್ರಿಗೆ OTP ಹೇಳಿದ್ರೆ ಮಾತ್ರನೇ ನಿಮ್ದು ಸಕ್ಸಸ್ಫುಲ್ ಆಗಿ ಅರ್ಜಿ ಮತ್ತೆ ಸರ್ಕಾರಕ್ಕೆ ತಲುಪುವಂತದ್ದು. ಹಾಗಾಗಿ ಆ ಫೋನ್ ನಂಬರ್ನ ನೀವು ಇಟ್ಕೊಂಡು ಹೋಗ್ಬೇಕು. ಜೊತೆಗೆ ರೇಷನ್ ಕಾರ್ಡ್ ಅನ್ನ ತಗೊಂಡೋಗ್ಬೇಕಾಗತ್ತೆ. ಅಂಡ್ ಯಾವುದೇ ರೀತಿ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಅವೆಲ್ಲ ಖಂಡಿತವಾಗ್ಲೂ ಇಲ್ಲ, ಓಕೆನಾ. ಕೇವಲ 4 ಡಾಕ್ಯುಮೆಂಟ್ಸ್ ಏನ್ ಹೇಳಿದೀನಿ ಅಷ್ಟು ಮಾತ್ರ ತಗೊಂಡೋದ್ರೆ ಸಾಕಾಗತ್ತೆ. ಅಂಡ್ ಇನ್ನೊಂದು ಮುಖ್ಯವಾಗಿ ಮರ್ತಿದ್ದೀನಿ, ಬಾಡಿಗೆದಾರರು ಯಾರಾದ್ರೂ ಇದೀರಾ ಅಂತ ಹೇಳಿದ್ರೆ ನಿಮ್ದು ಅಗ್ರಿಮೆಂಟ್ ಅಂದ್ರೆ ಬಾಡಿಗೆ ಕರಾರು ಪತ್ರ ಅಂತ ಏನ್ ಹೇಳ್ತೀವಲ್ಲ, ಸೊ ಆ ಒಂದು ಅಗ್ರಿಮೆಂಟ್ ತಗೊಂಡೋಗ್ಬೇಕು. ಇಲ್ಲ ಅನಿತಾ ನಾವು ಲೀಸ್ ಅಲ್ಲಿ ಇದೀವಿ, ನಾವ್ ಹೆಂಗ್ ಮಾಡೋದು ಅಂದ್ರೆ ನಿಮ್ದು ಲೀಸ್ ಅಗ್ರಿಮೆಂಟ್ ನ ತಗೊಂಡೋದ್ರು ಕೂಡ ನಡೆಯುತ್ತೆ, ಓಕೆನಾ. ಸೊ ಇದಿಷ್ಟು ಇದ್ರೆ ಸಾಕು, ನಿಮ್ದು ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬಹುದು. ಯಾವತ್ತಪ್ಪ ಲಾಸ್ಟ್ ಡೇಟ್ ಗೃಹ ಜ್ಯೋತಿಗೆ ರೀ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಕೇಳೋದಾದ್ರೆ, ಸೊ ಮುಂಚೆ ಏನ್ ಮಾಡಿತ್ತು ಸರ್ಕಾರ ಅಂತ ಹೇಳಿದ್ರೆ ಜುಲೈ 31ಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಬಟ್ ಇವಾಗ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಇನ್ನ ಕೂಡ ಈ ಗೃಹ ಜ್ಯೋತಿ ಪರಿಶೀಲನೆ ಪೂರ್ಣ ಆಗಿಲ್ಲ. 50% ಮಾತ್ರ ಜನಗಳು ಇಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನ ಕೂಡ ಲಕ್ಷಾಂತರ ಜನಗಳು ಇನ್ನು ಅರ್ಜಿ ಸಲ್ಲಿಸಿಲ್ಲ. ಆ ಕಾರಣದಿಂದಾಗಿ ಇದೇ ಆಗಸ್ಟ್ 31ನೇ ತಾರೀಕುವರೆಗೂ ಕೂಡ ನಾವು ಡೇಟ್ ನ ಎಕ್ಸ್ಟೆಂಡ್ ಮಾಡಿದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಇದು ಆಗಸ್ಟ್ ಇವತ್ತೆಷ್ಟು ಡೇಟು 4ನೇ ತಾರೀಕು ಅಲ್ವಾ. ಸೊ 4-5 ನನ್ಗೆ ಕನ್ಫ್ಯೂಷನ್, ಮೇ ಬಿ ಆಗಸ್ಟ್ 4ನೇ ತಾರೀಕು ಅಲ್ವಾ. ಸೊ ಈ ಆಗಸ್ಟ್ 31ರವರೆಗೂ ಕೂಡ ಟೈಮ್ ಇರುತ್ತೆ. ನಿಮ್ಗೆ ಯಾವಾಗ ಫ್ರೀ ಟೈಮ್ ಆಗುತ್ತೋ, ನೀವು ಆಫೀಸ್ಗೆ ಹೋಗೋರು ಇರ್ತೀರಾ ಅಥವಾ ಒಂದಿನ ರಜೆ ಮಾಡಿ ಅಥವಾ ನೀವು ಫ್ರೀ ಇರೋ ಟೈಮ್ ನಲ್ಲಿ ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಬೆಸ್ಕಾಂ ಆಫೀಸ್ಗೆ ನೀವೇ ಹೋಗಿ ಕೇಳ್ಬಿಟ್ಟು ಅರ್ಜಿ ಹಾಕಿ ಬನ್ನಿ, ಆಯ್ತಾ. ಅಂಡ್ ತುಂಬಾ ಜನ ಕೇಳ್ತೀರಾ ಆನ್ಲೈನ್ ಅಲ್ಲೂ ಅರ್ಜಿ ಹಾಕ್ಬೋದಾ ಅನಿತಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ KEB ಆಫೀಸ್ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಇಲ್ಲ ಮೇಡಮ್ ನಮ್ಮ ಆಫೀಸ್ಗೆ ಬಂದು ಹಾಕ್ಬೇಕು. ಸೊ ಕೆಲವೊಬ್ರು ಫೇಕ್ ನ್ಯೂಸ್ ಎಲ್ಲ ಕೊಡ್ತಾ ಇದ್ದಾರೆ, ಆನ್ಲೈನ್ ಅಲ್ಲೇ ಅರ್ಜಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹೇಳ್ತಾರೆ. ನಾವು ಲಿಂಕ್ ಕೊಡ್ತೀವಿ, ಲಿಂಕ್ ಅಂತ ಕಮೆಂಟ್ ಮಾಡಿ ನೀವು ಹೆಂಗ್ ಅರ್ಜಿ ಹಾಕ್ಬೇಕು ನಿಮ್ ಮೊಬೈಲ್ ಅಲ್ಲೇ ಅಂತ ಹೇಳಿ ಹೇಳ್ಕೊಡ್ತೀವಿ ಅನ್ಬಿಟ್ಟು ದಯವಿಟ್ಟು ನಿಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ಸೊ ಏನೇನೋ ತಲೆಗೆ ಹಾಕೊಂಡು ಇನ್ನೂ ಕನ್ಫ್ಯೂಸ್ ಆಗ್ಬೇಡಿ. ಕೇವಲ ನಿಮ್ಗೆ ಈಗ ಆಪ್ಷನ್ ಇರೋದು ಏನು ಅಂದ್ರೆ ನಿಮ್ಮ ಬೆಸ್ಕಾಂ ಅಧಿಕಾರಿಗಳು ನಿಮ್ ಮನೆಗೆ ಬರ್ಬೇಕು, ಅವ್ರು ಬಂದಿಲ್ವಾ ನೀವು ಅವರ ಆಫೀಸ್ಗೆ ಅಂದ್ರೆ KEB ಆಫೀಸ್ಗೆ ಹೋಗ್ಬಿಟ್ಟು ಅರ್ಜಿ ಹಾಕ್ಬೇಕು. ಇದೆರಡು ಅಷ್ಟೇ ನಿಮ್ ತಲೆಯಲ್ಲಿ ಇರ್ಬೇಕು. ಬೇರೆ ಯಾವ್ದು ಯಾರೇ ಹೇಳಿದ್ರು ಕೂಡ ದಯವಿಟ್ಟು ನಂಬಕ್ ಹೋಗ್ಬೇಡಿ, ಓಕೆನಾ. ಇದಾಗಿತ್ತು ಗೃಹ ಜ್ಯೋತಿ ಯೋಜನೆ ಬಗ್ಗೆ. ಅಂಡ್ ಈಗ ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ನಮ್ಗಳಿಗೋಸ್ಕರ ಅಂದ್ರೆ ಸರ್ಕಾರಕ್ಕೋಸ್ಕರ ಈಗ ಆಲ್ರೆಡಿ ಎಷ್ಟು ಜನ ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದೀರಾ,
ಓಕೆನಾ. ಅಂದ್ರೆ ಬೆಸ್ಕಾಂ ಅಧಿಕಾರಿಗಳು ನಿಮ್ ಮನೆಗೆ ಬಂದಿದಾರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕು. ಅಥವಾ ಅವ್ರು ಬಂದಿರ್ಲಿಲ್ಲ, ನಾವೇ ಆಫೀಸ್ಗೆ ಹೋಗಿ ಅರ್ಜಿ ಹಾಕಿದೀವಿ ಅನ್ನೋರಿದ್ರೆ ಆ ತರ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಇಲ್ಲ ಅನಿತಾ, ನಾವ್ ಇದುವರೆಗೂ ಗೃಹ ಜ್ಯೋತಿಗೆ ಮತ್ತೆ ಅಪ್ಲಿಕೇಶನ್ ಹಾಕಿರ್ಲಿಲ್ಲ, ಸೊ ಇವಾಗ ಹಾಕ್ತಿವಿ ಅನ್ನೋರು ದಯವಿಟ್ಟು ಅದನ್ನು ಕೂಡ ನಿಮ್ಗೆ ಏನ್ ಅನ್ಸುತ್ತೋ ನಿಮ್ಮ ಅಭಿಪ್ರಾಯ ಅದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಅಟ್ಲೀಸ್ಟ್ ಈ ವಿಡಿಯೋ ಮುಖಾಂತರ ಇನ್ನು ಎಷ್ಟು ಜನಗಳು ಬಾಕಿ ಇದ್ದೀರಾ, ಮತ್ತೆ ಏನಾದ್ರು ಡೇಟ್ ಎಕ್ಸ್ಟೆಂಡ್ ಮಾಡ್ಬೇಕಾ, ಪೋಸ್ಟ್ಪೋನ್ ಮಾಡ್ಬೇಕಾ ಅಂತ ಹೇಳಿ ಸರ್ಕಾರಕ್ಕೆ ತಿಳಿಯುತ್ತೆ. ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ದು ಏನೇ ಡೌಟ್ಸ್ ಇದ್ರು ಕೂಡ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.